ದಯಾಗನ ಗವಿಸಿದ್ದನನ್ನು, ಗುರುನಾಥ ಶಿವಶಾಂತ ಶಿವಯೋಗಿಯನ್ನು, ಪರಮ ಪೂಜ್ಯರನ್ನು ಹಾಗೂ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ತಾವೆಲ್ಲ ಗವಿಸಿದ್ದನ ಸ್ವರೂಪರೆಂದೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಮ್ಮ ಕಣ್ಣಿಗೆ ಕಾಣುವ ಈ ಜಗತ್ತೇನಿದೆ, ಈ ಜಗತ್ತಿನಲ್ಲಿ ಒಂದು ವಿಶೇಷತೆ ಕಂಡು ಬರ್ತದೆ. ಆ ವಿಶೇಷತೆ ಏನಂದ್ರೆ, ಈ ಜಗದ ಪ್ರತಿಯೊಂದು ವಸ್ತುವು ಅದಕ್ಕೊಂದು ಆರಂಭ ಇದೆ ಮತ್ತು ಅಂತ್ಯವೂ ಇದೆ. ಪ್ರತಿಯೊಂದು ವಸ್ತುವಿಗೂ ಆರಂಭ ಇದೆ, ಅಂತ್ಯವೂ ಇದೆ. ಯಾವುದು ಆರಂಭವಿದೆಯೋ, ಯಾವುದಕ್ಕೆ ಪ್ರಾರಂಭವಿದೆಯೋ ಅದಕ್ಕೆ ಅಂತ್ಯವೂ ಇದೆ. ಈ ಆರಂಭ ಮತ್ತು ಅಂತ್ಯ ಇವುಗಳ ಮಧ್ಯದಲ್ಲಿ ಬದುಕು. ಹುಟ್ಟು ಆರಂಭ ಆದರೆ ಸಾವು ಅಂತ್ಯ. ಇವೆರಡರ ಮಧ್ಯದಲ್ಲಿ ಮನುಷ್ಯನ ಬದುಕಿದೆ. ಯಾವ ವಸ್ತು ಈ ಜಗತ್ತಿನಲ್ಲಿ ಒಂದು 5 ನಿಮಿಷ ಮುಗಿಸ್ತು. ಯಾವ ವಸ್ತುವಿಗೆ ಆರಂಭ ಅಂತ್ಯಗಳಿಲ್ಲ ಹೇಳಿ? ಕಣ್ಣಿಗೆ ಕಾಣುವ ಪ್ರತಿಯೊಂದು ವಸ್ತು ಯಾವುದು ಇದೆಯೋ, ತೋರಿದೆಯೋ, ಒಂದು ದಿವಸ ಅಂತ್ಯವಾಗಲೇಬೇಕು. ಈಗೊಂದು ಹೂವು ಇದೆ, ಬೆಳಿಗ್ಗೆ ಎದ್ದಾಗ ಅರಳಿದೆ, ಸಾಯಂಕಾಲ ಆದ ಕೂಡಲೇ ಬಾಡ್ತದೆ. ಏನು ಭಾರತದ ಹೂವು ಅಷ್ಟ ಬಾಡ್ತವ, ಅಮೇರಿಕದ ಹೂವು ಬಾಡಂಗಿಲ್ಲ ಅಂತೇನಿಲ್ಲ. ಭಾರತದ ಹೂವು ಬಾಡುವುದೇ, ಅಮೇರಿಕದ ಹೂವು ಬಾಡುವುದೇ. ಈಗ ನಮ್ಮದೊಂದು ದೇಹ ಇದೆ, ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಿದೆ, ಮತ್ತೊಂದು ದಿವಸ ಈ ಭೂಮಿಯನ್ನು ಬಿಟ್ಟು ಹೋಗ್ತದೆ, ಅಂತ್ಯ ಆಗ್ತದೆ. ಇದಕ್ಕೆ ಅದೇನಾದರೂ ನಮ್ಮ ಕೈಯಲ್ಲಿದೆನಾ? ನನಗೆ ವಯಸ್ಸಾಗಬಾರ್ದಪ್ಪ ಅಂತ ಅಂದ್ಕೊಂಡ್ರು ನಮ್ಮ ಯಾರು ಇಚ್ಛೆ ಅದ ಹೇಳಿ? ನಮ್ಮ ತಲೆ ಕೂದಲು ಬೆಳ್ಳಗಾಗ್ಬೇಕಂತ ನಮಗೆ ಯಾರಿಗಾರ ಇಚ್ಛೆ ಐತೇನು? ನಾವೆಷ್ಟು ಬಣ್ಣ ಹಚ್ಕೊಂಡು ಪ್ರಯತ್ನ ಮಾಡಿದ್ರು ಅದು ಬಣ್ಣ ಅಂತೈತಿ. ನಾವು ಹೋದ ಮೇಲೆ ನಿನ್ನ ಬಣ್ಣ ಬಯಲಾಗತ್ತಂತ ಬಂತಿರ್ತೈತೆ. ಅಂದ್ರೆ ನಮ್ಮ ಕೈಯೊಳಗೆ ಐತೇನದು? ನನಗೆ ಮುಪ್ಪಾಗಬಾರ್ದು, ತಡೆ ಹಿಡಿಬೇಕನ್ನೋದೇನಾದರೂ ನನ್ನ ಕೈಯಲ್ಲಿದೇನಾ? ನಾವು ಎಷ್ಟು ಮುಖಕ್ಕೆ ಮೇಕಪ್ ಮಾಡಿಕೊಂಡು ಹೊರಗೆ ಹೋಗ್ತೀವಿ, ನನಗೆ ಒಟ್ಟು ರಿಂಕಲ್ ಕಾಣಬಾರ್ದು ಯಾರಿಗೆ ಹೊರಗೆ ಹೋದ್ರೆ. ನನ್ನ ಮುಖದ ಮೇಲಿನ ರಿಂಕಲ್ ಕಾಣಬಾರ್ದು, ನನಗೆ ಯಾರು ಅಂಕಲ್ ಅನ್ನಬಾರ್ದು. ಅಂದ್ರೆ ಇನ್ನೂ ಟ್ವಿಂಕಲ್ ಟ್ವಿಂಕಲ್ ಹಾಡ್ಬೇಕನ್ನೋ ಅಂದ್ರೆ ನನ್ನ ಮುಖದ ಮೇಲಿನ ರಿಂಕಲ್ಲ ಸಾಧ್ಯ ಐತೇನಿದು? ಎಷ್ಟು ನೀವು ಪಾರ್ಲರ್ಗೆ ಹೋದರೂ ಅಷ್ಟೇ, ಇನ್ನೊಂದಕ್ಕೆ ಹೋದರೂ ಅಷ್ಟೇ, ಅದು ಬಾಡುವುದೇ ಅದು ಅಷ್ಟೆ. ಅಂದ್ರೆ ಅರಳಿದ ಹೂವು ಬಾಡ್ತೈತಿ, ಆದಿ ಅಂತ್ಯಗಳ ಮಧ್ಯದೊಳಗಿದೆ. ಹುಟ್ಟಿದ ದೇಹವು ಸಹಿತ ಒಂದು ದಿವಸ ಬಾಡಿ ಹೋಗ್ತದೆ. ಈ ಸತ್ಯ ನಮಗೆ ಗೊತ್ತಿರಬೇಕಷ್ಟೆ. ಕಾಲ ಕ್ರೀಡತಿ ಗಚ್ಚತ್ಯಾಯು ದಿನಮಪಿ ರಜನಿ ಸಾಯಂ ಪ್ರಾತಃ. ಕಾಲ ಕ್ರೀಡತಿ ಗಚ್ಚತ್ಯಾಯು. ದಿನಗಳ ಹಾಗ ಉರುಳಕತ್ತಾವ, ನಿಮಿಷಗಳು ಹೋಗಕತ್ತಾವ. ಕಾಲನ ಕ್ರೀಡೆಯೊಳಗ ನಮ್ಮ ಬದುಕು ಸಿಕ್ಕಿದೆ. ಈ ಕಾಲನ ಆಟಕ್ಕೆ ನಮ್ಮ ಆಯುಷ್ಯ ಸರಿತಾ ಇದೆ. ಇಲ್ಲಿ ಯಾವುದು ಖಾಯಮಾಗಿ ಉಳಿದಿದೆ ಹೇಳಿ? ಏನು ನನ್ನ ಹ್ಯಾಪಿ ಬರ್ತ್ಡೇ ಅಂತ ತಿಳ್ಕೊಂಡು ಬಲೂನ್ ಕಟ್ಟಿ ಸೆಲೆಬ್ರೇಷನ್ ಮಾಡ್ತಿರ್ತೀವಿ, ಹ್ಯಾಪಿ ಬರ್ತ್ಡೇ ಅಂತ. ಕಟ್ಟಿದ ಬಲೂನನ್ನು ಹೇಳ್ತಿರ್ತೈತಿ, ಅವನು ಹುಟ್ಟು ಹಬ್ಬದ ದಿವಸನ ಹೇಳ್ತೈತಿ. ಈಗ ನಾ ಯಾವಾಗ ಟಬ್ ಅಂತೇನು ಗೊತ್ತಿಲ್ಲ, ನೀನು ಯಾವಾಗ ಟಬ್. ಕಟ್ಟಿದ ಬಲೂನ ಹೇಳ್ತಿರ್ತೈತಿ, ಈಗ ನಾ ಟಬ್ ಅನ್ನೋದು ಗೊತ್ತಿಲ್ಲ, ನೀ ಟಬ್ ಅದನ್ನು ಗೊತ್ತಿಲ್ಲ. ಕಾಲ ಕ್ರೀಡತಿ ಗಚ್ಚತ್ಯಾಯು ತದಪಿ ನ ಮುಂಚತ್ಯಾಶಾವಾಯ. ಹೊಂಟನ ಆದರೂ ಆಶಾ ಬಿಡುವಲ್ದು ಮನುಷ್ಯಾಗ.
ಏನು ವಯಸ್ಸಾಗೈತಿ, ಹಿ ಈಸ್ ಆನ್ ಡೆತ್ ಬೆಡ್, ಸಾವಿನ ಹಾಸಿಗೆ ಮ್ಯಾಲ ಮಲ್ಕೊಂಡಾನ. ಇನ್ನೊಂದು ಕ್ಷಣಕ್ಕೆ ಪ್ರಾಣ ಹೋಗ್ತೈತಿ. ಮಗಳಿಗೆ ಕರಿತಾನೆ, ಕರೆದು ಕೈ ಮೇಲೆ ಕೈ ಹಾಕಿಸ್ಕೊಂಡು, ಈಗ ನಿನ್ನ ಮಗಳಿಗೆ ನನ್ನ ಮೊಮ್ಮಗ ಕೊಟ್ಟರೆ ನನ್ನ ಆತ್ಮಕ್ಕೆ ಶಾಂತಿ ಯಾವಾಗಿದೆ? ಆತ್ಮ ಹೊಂಟಾನ. ಅವ್ರ ಮನೆಯವ್ರ ಅಂತಾರೆ, ಮೊದಲು ನೀವು ಹೋದ್ರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಮೊದಲು ನೀ ಜಾಗ ಖಾಲಿ ಮಾಡಿಲ್ಲೇನಂತ ಅವ್ರಂತಾರೆ. ಅಂದ್ರೆ ಹೋಗುವುದಲ್ಲ ಜೀವನ. ಕಾಲ ಕ್ರೀಡತಿ ಗಚ್ಚತ್ಯಾಯು. ಬಾಲ್ಯದೊಳಗೆ ಹಣ್ಣಂದು ಹೋತು, ಯೌವನದೊಳಗೆ ಹೆಣ್ಣಂದು ಹೋತು, ಮುಪ್ಪಿನೊಳಗೆ ಮಣ್ಣಂದು ಮಣ್ಣಾಗ ಹೋಗಿಬಿಟ್ಟುತ್ತೆ ಜೀವನ. ಅಷ್ಟೇ, ಇಷ್ಟರೊಳಗೆ ಮುಗಿತೈತಿ. ಒಂದು ಹುಡುಗ ಒಂದು ಮನೆಗೆ ಕನ್ಯಾ ನೋಡಕ್ಕೆ ಹೋಗಿದ್ನ. ಕನ್ಯಾ ತೋರ್ಸಕ್ಕೆ ಕುಂತಿದ್ರು. ಆ ಕನ್ಯಾದವ್ವ ವರನ್ ನೋಡ್ಬೇಕಂತ ಬಂದ್ಲು. ಆ ಹುಡುಗನ ನೋಡಿದ ಕೂಡಲೇ ಬೇಹೋಶಾಗಿ ಬಿದ್ಲಕ್ಕೆ. ಅವ್ರ ಮನೆಯವ್ರು ಬಂದು ನೀರಿಗೆ ಹೊಡೆದ್ರದಕ್ಕೆ. ನೀರು ಹೊಡೆದು ಎಬ್ಬಿಸಿ, ಯಾಕೆ ಒಮ್ಮೆ ಬೇಹೋಶಾಗಿ ಬಿದ್ದೆಯಲ್ಲ? ಇವ ನನಗೂ ನೋಡಕ್ಕೆ ಬಂದಿದ್ದ, ಈಗ ಮಗಳಿಗೆ ಇವನಿಗೆ ಇನ್ನೂ ಕನ್ಯೆನೇ ಸಿಕ್ಕಿಲ್ಲ ಅಂದ್ರೆ ಒಂದು ಆಯುಷ್ಯ ಬರೀ ಹುಡುಕದ್ರಾಗ ಹೋಗ್ತಿದ್ದ. ಯಾವಾಗ ಜೀವನ ಕಟ್ಟವಪ್ಪ? ಇದು ಕಟ್ಟುವುದು ಯಾವಾಗ ಜೀವನ? ಅಂದ್ರೆ ಒಂದು ಆಯುಷ್ಯ ಇದಕ್ಕೆ ಹೋದ ಜೀವನ ಕಟ್ಟುವುದು ಯಾವಾಗ? ಜೀವನದ ಮೇಲೆ ಈ ಹುಟ್ಟು ಆದಿ ಅಂತ್ಯಗಳ ಮಧ್ಯದಲ್ಲಿ ಬದುಕಿದೆಯಲ್ಲ, ಇಲ್ಲಿ ನಾವು ಬಯಸ್ದಂಗೆ ಎಲ್ಲ ಇಲ್ಲ. ನನಗೆ ಈ ವ್ಯಕ್ತಿ ಹಿಡಿಸೋದು ನನ್ನ ಎದುರಿಗೆ ಬರಬಾರ್ದಂತಂದು ಕಣ್ಣು ಮುಚ್ಚಿಕೊಂಡು ನಡೆಯೋಕ್ಕಾಗುತ್ತೇನೋ? ಜನ ಇಂತಿಂಥ ಶಬ್ದಗಳು ನನಗೆ ಮಾತಾಡ್ತಾರೆ, ಇವರು ಮಾತಾಡಬಾರ್ದಂತ ಕಿವಿ ಮುಚ್ಚಿಕೊಂಡು ಬದುಕಲಿಕ್ಕಾಗ್ತೈತೇನೋ? ಕಣ್ಣು ಮುಚ್ಚಿಕೊಂಡು ಬದುಕಲಿಕ್ಕಾಗೋದಿಲ್ಲ. ನಮಗೆ ಬೇಡಾದ ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆ ಬರೋವ್ರೆ. ಕಿವಿ ಮುಚ್ಚಿಕೊಂಡು ಬದುಕಲಿಕ್ಕಾಗೋದಿಲ್ಲ. ನಮ್ಮ ಬೇಡಾದ ಶಬ್ದಗಳು ನಮ್ಮ ಕಿವಿಗಳಲ್ಲಿ ಬೀಳುವುದೇ. ಹಾಗಾದರೆ ಇಲ್ಲಿ ಬದುಕುವುದೇ ಹಾಗೆ ಹೇಳಿ? ಈ ವ್ಯಕ್ತಿ ಕಂಡು ನನಗೆ ಇಷ್ಟ ಆಗೋದಿಲ್ಲ, ಆದರೂ ದಿವಸ ಇವನ ಮುಖಾನ ನೋಡ್ಬೇಕು ನಾನು. ಈ ವ್ಯಕ್ತಿಯ ಶಬ್ದಗಳು ನನ್ನ ಕಿವಿಯೊಳಗೆ ಬಿದ್ದರೆ ನನಗೆ ಇಷ್ಟ ಆಗೋದಿಲ್ಲ, ಆದರೂ ಕೇಳಬೇಕಲ್ಲ, ಕಿವಿ ಮುಚ್ಚಿಕೊಂಡಿರಲಿಕ್ಕಾಗ್ತೈತೇನು? ಈ ದೇಶದ ಋಷಿಗಳು ಒಂದು ಸುಂದರ ಸಂಶೋಧನೆ ಮಾಡಿದ್ರು. ಹೆಂಗೆ ಬದುಕೋದು, ಬದುಕನ್ನು ಕಟ್ಟುವುದು ಹೆಂಗೆ? ಕಲಿಲಸ್ಯ ಮಧ್ಯೆ ಅನಾದ್ಯನಂತ ರೂಪಂ ವಿಶ್ವಸ್ಯ ದೃಷ್ಟಾರಮನಂತ ರೂಪಂ. ಕಲಿಲಸ್ಯ ಮಧ್ಯೆ ಅನಾದ್ಯನಂತಂ ವಿಶ್ವಸ್ಯ ದೃಷ್ಟಾರಮನಂತ ರೂಪಂ. ಈ ಜಗತ್ತಂದ ಮೇಲೆ ಇಲ್ಲಿ ತಿಪ್ಪಿಯೂ ಇರ್ತೈತಿ, ಹೂವನೂ ಇರ್ತೈತಿ. ಈ ಕೊಪ್ಪಳ, ನೀವು ಈ ಊರಿಗೆ ಬರ್ಬೇಕಾದ್ರೆ ಊರು ಮುಂದೆ ನಿಮಗೆ ತಿಪ್ಪಿನೂ ಕಾಣ್ತೈತಿ, ಹೂವನೂ ಕಾಣ್ತೈತಿ. ಈ ಊರು ಬಿಟ್ಟು ಹೋಗುವಾಗ ಈ ಊರಿನ ತಿಪ್ಪಿ ಪ್ರಚಾರ ಮಾಡಬಾರ್ದು, ಈ ಊರಿನ ಹೂವು ಪ್ರಚಾರ ಮಾಡ್ಕೊತ ಹೋಗ್ಬೇಕು ಮನುಷ್ಯ. ಇದು ಕಲಿಲಸ್ಯ ಮಧ್ಯ ಅನಾದ್ಯನಂತ. ಒಂದಿಷ್ಟು ರಾಡಿ ಇರುವುದೇ ಜಗತ್ತಂದ ಮೇಲೆ. ಇದರೊಳಗೆ ಮಾಡೋದು ಹೆಂಗಂದ್ರೆ, ಈಗ ತುಂಗಭದ್ರಾ ನದಿ ಇರ್ತೈತಿ. ತುಂಗಭದ್ರಾ ನದಿ ಮಳೆಗಾಲದೊಳಗೆ ಹರಿತೈತಲ್ಲ, ರಾಡಿ ತುಂಬಿ ಬರ್ತೈತಿ. ಈ ತುಂಗಭದ್ರಾ ನದಿಯೊಳಗೆ ರಾಡಿ ನೀರು ಬಂದೈತೆ ಅಂತ ತಿಳ್ಕೊಂಡು ಇಡೀ ಈ ತುಂಗಭದ್ರಾ ನದಿಗೆ ಫಿಲ್ಟರ್ ಮಾಡೋಕ್ಕಾಗತ್ತೆ? ತುಂಗಭದ್ರಾ ನದಿ ತುಂಬ ರಾಡಿ ಐತೆ ಅಂತ ತಿಳ್ಕೊಂಡು ತುಂಗಭದ್ರಾ ನದಿ ಫಿಲ್ಟರ್ ಮಾಡೋಕ್ಕಾಗೋದಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಕಾಶಿ ಆರಿಸಿ ಸೋಸಿ ಕುಡ್ಕೊಂಡ್ರೆ ಸಾಕು, ನನ್ನ ಆರೋಗ್ಯವಾಗಿರುತ್ತೆ. ನಾನು ಅಷ್ಟು ಅದನ್ನು ಕಲಿಯೋದಿಲ್ಲ.